ಈಗ ನಾನು ಬಂದು ನಿಂತಿರೋದು ಮೆಜೆಸ್ಟಿಕ್ನ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ. ಬಿಎಂಟಿಸಿ ಬೆಂಗಳೂರು ಮೆಟ್ರೋಪಾಲಿಟನ್ ಕಾರ್ಪೊರೇಷನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. ಇಷ್ಟಕ್ಕೂ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಬಸ್ ಸರ್ವಿಸ್ ಆರಂಭ ಆಗಿದ್ದು ಯಾವಾಗ ಗೊತ್ತಾ? 1939ರಲ್ಲಿ. ಆಗ ನಗರದಲ್ಲಿ ಸುಮಾರು 98 ಬಸ್ಗಳಿದ್ವು. ಇವೆಲ್ಲವೂ ಕೂಡ ಆಪರೇಟ್ ಆಗ್ತಾ ಇದ್ದಿದ್ದು ಖಾಸಗಿ ವ್ಯಕ್ತಿಗಳಿಂದಾನೆ. ನಂತರ ಇವರೆಲ್ಲರನ್ನ ಒಂದೇ ಸೂರಿನಡಿ ತರಬೇಕು ಅಂತ ಹೇಳಿ 1940ರಲ್ಲಿ ಮೈಸೂರು ಸರ್ಕಾರ ಬೆಂಗಳೂರು ಟ್ರಾನ್ಸ್ಪೋರ್ಟ್ ಕಂಪನಿ ಬಿಟಿಸಿಯನ್ನ ಆರಂಭ ಮಾಡುತ್ತೆ. ಆ ಸಂದರ್ಭದಲ್ಲಿ ಕೆಆರ್ ಮಾರ್ಕೆಟ್, ಮೆಜೆಸ್ಟಿಕ್, ಬಸವನಗುಡಿ, ಕಂಟೋನ್ಮೆಂಟ್, ಹಲಸೂರು ಹಾಗೆ ಮಲ್ಲೇಶ್ವರಂ ಈ ಭಾಗದಲ್ಲಿ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆಯ ತನಕ ಬಸ್ಗಳು ಓಡಾಟವನ್ನ ಮಾಡ್ತಾ ಇದ್ವು. ಆಗ ಇದ್ದಂತಹ ಬಸ್ ಟಿಕೆಟ್ ಪ್ರೈಸ್ ಎಷ್ಟು ಗೊತ್ತಾ? ಸುಮಾರು 3 ಪೈಸೆಯಿಂದ 6 ಪೈಸೆಯಷ್ಟು ಮಾತ್ರ. ಅದರ ಜೊತೆಗೆ 1956ರಲ್ಲಿ ಬಿಟಿಸಿಯನ್ನ ನ್ಯಾಷನಲೈಸ್ ಮಾಡಲಾಗುತ್ತೆ. ಅಂದ್ರೆ ಸರ್ಕಾರ ಅದನ್ನ ಕಂಪ್ಲೀಟ್ ಆಗಿ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುತ್ತೆ. ಅದಾದ ನಂತರ ಬೆಂಗಳೂರು ಟ್ರಾನ್ಸ್ಪೋರ್ಟ್ ಸರ್ವಿಸ್ ಬಿಟಿಎಸ್ ಅಂತ ಹೇಳಿ ಅದಕ್ಕೆ ನಾಮಕರಣವನ್ನ ಮಾಡಲಾಗುತ್ತೆ. ಬೆಂಗಳೂರು ಟ್ರಾನ್ಸ್ಪೋರ್ಟ್ ಸರ್ವಿಸ್ ಅಂದ್ರೆ ಬಿಟಿಎಸ್ ಅಂತ ಇದ್ದಿದ್ದು ಬಿಎಂಟಿಸಿ ಆಗಿ ಬದಲಾಗೋದು 1997 ಆಗಸ್ಟ್ 15ರಂದು. ಇವತ್ತಿಗೆ ಬಿಎಂಟಿಸಿ ಬಸ್ಗಳು ಬೆಳಗ್ಗೆ 4ರಿಂದ 5 ಗಂಟೆಗೆ ಸಂಚಾರವನ್ನು ಆರಂಭ ಮಾಡಿದ್ರೆ ರಾತ್ರಿ 11ರಿಂದ 12 ಗಂಟೆಯವರೆಗೂ ಕೂಡ ಸಂಚಾರವನ್ನು ಮಾಡುತ್ತವೆ. ಈ ಬಿಎಂಟಿಸಿಯ ಪ್ರಮುಖವಾದಂತಹ ಹೆಗ್ಗಳಿಕೆ ಏನ್ ಗೊತ್ತಾ? ಇಡೀ ದೇಶದಲ್ಲೇ ಎಸಿ ಬಸ್ ಸರ್ವಿಸ್ ನ ಆರಂಭ ಮಾಡಿದ್ದು ಅದು ನಮ್ಮ ಬಿಎಂಟಿಸಿ. ಮೊದಲ ಬಾರಿಗೆ ನಗರದಲ್ಲಿ ಪ್ರಯಾಣ ಮಾಡುವಂತಹ ನಗರದ ಪ್ರಯಾಣಿಕರಿಗೆ ವೋಲ್ವೋ ಬಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಬಿಎಂಟಿಸಿ. ಹಾಗಾದ್ರೆ ಬಿಎಂಟಿಸಿಯಲ್ಲಿ ಒಟ್ಟಾರೆಯಾಗಿ ಎಷ್ಟು ಬಸ್ಗಳಿದ್ದಾವೆ ಗೊತ್ತಾ? ಸುಮಾರು 6466 ಬಸ್ಗಳು ಕಾರ್ಯಾಚರಣೆಯನ್ನ ಮಾಡ್ತವೆ. ಪ್ರತಿದಿನ ಸುಮಾರು 11,33,000 ಕಿಲೋಮೀಟರ್ ನಗರದಾದ್ಯಂತ ಸಂಚಾರವನ್ನ ಮಾಡುತ್ತೆ ಬಿಎಂಟಿಸಿ ಬಸ್. ಅಂದ್ರೆ ಸುಮಾರು 58,000 ಟ್ರಿಪ್ಗಳ ಸಂಚಾರ ಆಗುತ್ತೆ. ನೀವು ಯಾವುದೇ ಹೊತ್ತಿನಲ್ಲಿ ಬಿಎಂಟಿಸಿ ಬಸ್ ಅನ್ನ ಹತ್ತಿದ್ರು ಅದು ಖಾಲಿ ಕಾಣಿಸೋದು ತುಂಬಾ ಕಡಿಮೆ. ಅದರಲ್ಲೂ ಪೀಕ್ ಅವರ್ಗಳಲ್ಲಿ ಬಿಎಂಟಿಸಿ ಬಸ್ನಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಪ್ರತಿನಿತ್ಯ ಅಂದಾಜು 43 ಲಕ್ಷದಷ್ಟು ಪ್ರಯಾಣಿಕರು ಬಿಎಂಟಿಸಿ ಬಸ್ಗಳಲ್ಲಿ ಸಂಚಾರವನ್ನ ಮಾಡ್ತಾರೆ. ಬಿಎಂಟಿಸಿನಲ್ಲಿ 3 ರೀತಿಯಾದಂತಹ ಬಸ್ಗಳಿದ್ದಾವೆ. ವೋಲ್ವೋ ಎಸಿ ಬಸ್ಗಳು, ಹಾಗೆಯೇ ಎಲೆಕ್ಟ್ರಿಕ್ ಬಸ್ಗಳು, ಹಾಗೆ ಸಾಮಾನ್ಯ ಸಾರಿಗೆ ಬಸ್ಗಳು. ಬೆಂಗಳೂರು ನಗರ ಸಾರಿಗೆನಲ್ಲಿ ನಿಮಗೆ ಅಸ್ತ್ರ, ವಜ್ರ, ವಾಯುವಜ್ರ, ಸಂಪರ್ಕ, ಬೆಂಗಳೂರು ದರ್ಶಿನಿ ಸೇರಿದಂತೆ ವೆರೈಟಿಯಾದಂತಹ ಬಸ್ ಸೇವೆಗಳನ್ನ ಒದಗಿಸ್ತಾ ಇದೆ ಬಿಎಂಟಿಸಿ. ಜೊತೆಗೆ ಫ್ಯೂಚರ್ ಜನರೇಷನ್ ಬಸ್ಗಳು ಅಂತಾನೆ ಹೆಸರಾಗಿರುವಂತಹ ಎಲೆಕ್ಟ್ರಿಕ್ ಬಸ್ಗಳು ಕೂಡ ಬಿಎಂಟಿಸಿನಲ್ಲಿ ಇದಾವೆ. ಅದರಲ್ಲಿ ಪ್ರಮುಖವಾಗಿ 390 ಎಲೆಕ್ಟ್ರಿಕ್ ಬಸ್ಗಳು ಸಂಚಾರವನ್ನ ಮಾಡ್ತಾ ಇದ್ದು ಡಿಸೆಂಬರ್ 26ರಿಂದ ಮತ್ತೆ 100 ಬಸ್ಗಳು ಹೆಚ್ಚುವರಿಯಾಗಿ ಎಲೆಕ್ಟ್ರಿಕ್ ಬಸ್ಗಳು ಬೆಂಗಳೂರಿನಲ್ಲಿ ಸಂಚಾರವನ್ನ ಮಾಡಲಿದ್ದಾವೆ. ದೇಶದಲ್ಲೇ ಇವತ್ತು ಅತಿ ಹೆಚ್ಚು ಎಸಿ ಬಸ್ಗಳನ್ನ ಹೊಂದಿರುವಂತಹ ನಗರ ಸಾರಿಗೆ ಸಂಸ್ಥೆ ಅನ್ನುವಂತಹ ಹೆಗ್ಗಳಿಕೆ ನಮ್ಮ ಬಿಎಂಟಿಸಿಯದ್ದು. ಇವತ್ತು ಬಿಎಂಟಿಸಿ ಬೆಂಗಳೂರು ನಗರ ಮಾತ್ರ ಅಲ್ಲ, ಹೊರವಲಯದ ಬಿಡದಿ, ಮಾಗಡಿ, ದೊಡ್ಡಬಳ್ಳಾಪುರ, ಆನೇಕಲ್, ದೇವನಹಳ್ಳಿ, ನೆಲಮಂಗಲ, ದಾಬಸ್ಪೇಟೆವರೆಗೂ ಕೂಡ ತನ್ನ ಕಾರ್ಯ ವ್ಯಾಪ್ತಿಯನ್ನ ವಿಸ್ತರಿಸಿಬಿಟ್ಟಿದೆ. ಗಮನಿಸ್ತಾ ಇದ್ರಿ ಜನಗಳನ್ನ, ಎಷ್ಟು ಸಂಖ್ಯೆಯಲ್ಲಿ ಈ ಸಮಯದಲ್ಲೂ ಕೂಡ ಬಿಎಂಟಿಸಿನಲ್ಲಿ ಜನ ಸಂಚಾರ ಮಾಡ್ತಾರೆ ಅಂತ ಹೇಳಿ. ಬೆಂಗಳೂರಿನ ಜನರಿಗೆ ಸಂಚಾರ ಜೀವನಾಡಿ ಅಂದ್ರೆ ಅದು ಬಿಎಂಟಿಸಿ ಬಸ್. ಇನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮೆಟ್ರೋ ರೈಲುಗಳಿಗೂ ಕೂಡ, ಮೆಟ್ರೋ ನಿಲ್ದಾಣಗಳಿಗೂ ಕೂಡ ಫೀಡರ್ ಬಸ್ ಸೇವೆಯನ್ನ ಒದಗಿಸಿದೆ ಬಿಎಂಟಿಸಿ. 1 ತರಬೇತಿ ಕೇಂದ್ರ, 4 ಕಾರ್ಯಾಗಾರಗಳು, 10 ಟಿಟಿಎಂಸಿ ಹಾಗೆ 3 ಪ್ರಮುಖ ಹಾಗೆ 35 ನಿಲ್ದಾಣ ಸೇರಿ ಒಟ್ಟು 48 ಬಸ್ ನಿಲ್ದಾಣಗಳನ್ನ ಈ ಬಿಎಂಟಿಸಿ ಹೊಂದಿದೆ. ಸುಮಾರು 6466 ಬಸ್ಗಳ ಮೂಲಕ ನಗರದಲ್ಲಿ ಸೇವೆಯನ್ನ ನೀಡ್ತಾ ಇರುವಂತಹ ಬಿಎಂಟಿಸಿ ನಾಡು ನುಡಿ ಕೆಲಸದಲ್ಲೂ ಕೂಡ ತೊಡಗಿಸಿಕೊಂಡಿದೆ ಅನ್ನುವಂಥದ್ದು ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ದತ್ತಿನಿಧಿಯನ್ನ ಸ್ಥಾಪಿಸಿದೆ. ರಾಜ್ಯದ ಉತ್ತುಂಗ ಸಾಹಿತ್ಯ ಪ್ರಶಸ್ತಿಗೆ ಸಮಾನವಾದಂತಹ ನೃಪತುಂಗ ಪ್ರಶಸ್ತಿಯನ್ನ ಸ್ಥಾಪಿಸಿದ್ದು ಪ್ರತಿ ವರ್ಷ ಜೀವಮಾನ ಸಾಧನೆ ಮಾಡಿದಂತಹ ಸಾಹಿತಿಯೊಬ್ಬರಿಗೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಮಯೂರ ವರ್ಮ ಅನ್ನುವಂತಹ ಪ್ರಶಸ್ತಿಯನ್ನ ಕೂಡ ಕೊಡ್ತಾ ಬಂದಿದೆ ಬಿಎಂಟಿಸಿ. ಇದಲ್ಲದೆ ಈ ರೀತಿ ದೇಶದಲ್ಲೇ ಅತ್ಯುತ್ತಮ ಸಾರಿಗೆ ಸಂಸ್ಥೆ ಅನ್ನುವಂತಹ ಹೆಗ್ಗಳಿಕೆಯನ್ನ ಪಡ್ಕೊಂಡಿರುವಂತಹ ಬಿಎಂಟಿಸಿಗೆ ಇದುವರೆಗೆ 130ಕ್ಕೂ ಅಧಿಕ ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ. ಬಿಎಂಟಿಸಿ ಸಂಸ್ಥೆಯ ಒಂದು ದಿನದ ಆದಾಯ ಎಷ್ಟು ಗೊತ್ತಾ? 6,15 ಲಕ್ಷ ರೂಪಾಯಿ. ಇದಾಗಿತ್ತು ಇವತ್ತಿನ ಬೆಂಗಳೂರು ಫಸ್ಟ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.